one of the most difficult days of my life, but very fulfilling. I was thinking, गाते गाते झटका देते हैं गाते गाते हुए. That's also very, that can also trigger the spasm. But I managed it somehow. I never want to do less or give less when people expect so much from me. Oh, actually, I'm glad it's shaped up fine. But excruciating pain. मतलब कैसे बने, लग रहा था जैसे मैं एक नीडल मेरे स्पाइन में लगा रखी है और इतना से यहाँ वहाँ और वो घुस जाएगी नीडल स्पाइन में घुस जाएगी. It was like that, really bad. ಖ್ಯಾತ ಗಾಯಕ ಸೋನು ನಿಗಮ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ನಿನ್ನೆ ಸಂಜೆ ಪುಣೆಯಲ್ಲಿ ಲೈವ್ ಕನ್ಸರ್ಟ್ನಲ್ಲಿ ಅವರು ಹಾಡಬೇಕಾಗಿತ್ತು. ಅದಕ್ಕೂ ಮುನ್ನ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಕೊಂಚ ವಿಶ್ರಾಂತಿ ಪಡೆದು ಮಸಾಜ್ ಮಾಡಿಸಿಕೊಂಡು ವೇದಿಕೆ ಏರಿದ್ರು. ಆದರೂ ಅರ್ಧಕ್ಕೆ ಹಾಡನ್ನ ನಿಲ್ಲಿಸಿ ಆಸ್ಪತ್ರೆ ಸೇರುವಂತಾಗಿದೆ. ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಸೋನು ನಿಗಮ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಮೇತ ಮಾಹಿತಿ ಹಂಚಿಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಬೆನ್ನು ನೋವಿನ ಬಗ್ಗೆ ಹೇಳಿಕೊಂಡಿದ್ರು. ಈ ವರ್ಷ ಅಪಘಾತಗಳು ಹಾಗೂ ವೈದ್ಯಕೀಯ ಸಮಸ್ಯೆಗಳಿಂದ ತುಂಬಿರುತ್ತದೆ ಅಂತ ಕೆಲವರು ಭವಿಷ್ಯ ಹೇಳಿದ್ರು. ಅದು ನಿಜ ಅಂತ ನಾನು ಭಾವಿಸ್ತೇನೆ. ಪುಣೆಯಲ್ಲಿ ನಾನು ಹೀಗೆ ವೇದಿಕೆಗೆ ಹೋಗುವಂತಾಗಿದೆ. ಇದು ತುಂಬಾ ಕಷ್ಟಕರವಾದ ವೃತ್ತಿ. ಸರಸ್ವತಿ ದೇವಿ ನನ್ನ ಕೈಯನ್ನ ಇನ್ನಷ್ಟು ಬಲವಾಗಿ ಹಿಡಿಯಲಿ ಎಂದು ಬರೆದುಕೊಂಡಿದ್ರು. ಸೋನು ನಿಗಮ್ ವಿಡಿಯೋ ನೋಡಿ ಎಲ್ಲರೂ ಬೇಗ ಚೇತರಿಸಿಕೊಳ್ಳಿ ಅಂತ ಹಾರೈಸಿದ್ರು. ಸಂಜೆ ವೇಳೆಗೆ ಅಂತೂ ಇಂತೂ ವೇದಿಕೆ ಏರಿದ್ರು. ಹಾಡು ಹಾಡಿ ಜೋಶ್ನಿಂದ ಕುಣಿಯುತ್ತಾ ಎಲ್ಲರನ್ನ ರಂಜಿಸ್ತಾ ಇದ್ರು. ನೋವಿನ ನಡುವೆಯೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಡುವೆಯೇ ನೋವು ತಾಳಲಾರದೆ ವೇದಿಕೆ ಇಳಿದು ಬಂದಿದ್ದಾರೆ. ವೇದಿಕೆ ಹಿಂಭಾಗದಲ್ಲೇ ವ್ಯಾಯಾಮ ಮಾಡಿ ನೋವು ನಿವಾರಿಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಸೋನು ತಮ್ಮ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ. ಇದು ನನ್ನ ಜೀವನದ ಬಹಳ ಕಷ್ಟಕರ ದಿನ. ನಾನು ಹಾಡುತ್ತಾ ವೇದಿಕೆ ಮೇಲೆ ಓಡಾಡ್ತಿದ್ದೆ. ಇದ್ದಕ್ಕಿದ್ದಂತೆ ನೋವು ಕಾಣಿಸ್ಕೊಂಡಿತ್ತು. ಹೇಗೋ ಸಂಭಾಳಿಸಿದೆ. ಜನ ಏನು ನಿರೀಕ್ಷಿಸ್ತಾರೋ ಅದಕ್ಕಿಂತ ಕಮ್ಮಿ ಕೊಡಲು ನನಗೆ ಇಷ್ಟ ಇಲ್ಲ. ಅತಿಯಾದ ನೋವು ಕಾಣಿಸ್ಕೊಂಡಿತ್ತು. ಬೆನ್ನು ಹುರಿಗೆ ಇಂಜೆಕ್ಷನ್ ಕೊಟ್ಟರು ಅನ್ಸುತ್ತೆ. ಕೊಂಚ ಅಲಗಾಡಿದ್ರೂ ಬಹಳ ನೋವಾಗ್ತಾ ಇತ್ತು ಅಂತ ವಿವರಿಸಿದ್ದಾರೆ. ಆ ಸರಸ್ವತಿ ನನ್ನ ಕೈ ಹಿಡಿದಳು ಎಂದು ಕ್ಯಾಪ್ಷನ್ ಕೊಟ್ಟು ಸೋನು ನಿಗಮ್ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಸೋನು ನಿಗಮ್ ಹಿಂದಿ ಮಾತ್ರವಲ್ಲದೆ ದಕ್ಷಿಣ ಭಾರತ ಸಿನಿಮಾಗಳಲ್ಲೂ ಕೂಡ ಹಾಡಿದ್ದಾರೆ. ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಗೀತೆಗಳಿಗೆ ಧನಿಯಾಗಿದ್ದಾರೆ. ತಮ್ಮದೇ ಬ್ಯಾಂಡ್ ಹೊಂದಿರುವ ಸೋನು ಸಂಗೀತ ಸಂಜೆ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾ ಇರ್ತಾರೆ. ಕನ್ನಡದ ಮೇಲೆ ಸೋನು ನಿಗಮ್ಗೆ ಬಹಳ ಅಭಿಮಾನವಿದೆ. ಕನ್ನಡದ ಮನೆ ಮಗ ಅಂತಾನೆ ಪ್ರಸಿದ್ಧಿ ಆಗ್ಬಿಟ್ಟಿದ್ದಾರೆ. ಕನ್ನಡ ಸಂಗೀತ ಪ್ರೇಮಿಗಳು ಅವರ ಕಂಠಕ್ಕೆ ಮಾರು ಹೋಗಿದ್ದಾರೆ. ಮುಂಗಾರು ಮಳೆ ಚಿತ್ರದ ಅನಿಸುತ್ತಿದೆ ಯಾಕೋ ಹಾಡು ದೊಡ್ಡ ಬ್ರೇಕ್ ಒಂದನ್ನ ಕೊಟ್ಟಿತ್ತು. इसके पास भी चलिएगा. ये जो है ना यहाँ पे ये जो नाजुक जो हूँ ना, ऐसा भगवान ने नाजुक बनाया मुझे. बर्फ